ಏನು ರಾಕೇಶ, ಮನೇಲಿ ಇದ್ಯಾ, ಕೆಲ್ಸಕ್ ಹೋಗಿಲ್ವಾ? ಸಾರಿ ವಿರಾಟ್ ನಿನ್ನ ಕೆಲ್ಸದಿಂದ ತೆಗ್ದು ಹಾಕಿದಾರಲ್ಲ, ನೀನೇನು ಟೆನ್ಷನ್ ಮಾಡ್ಕೋಬೇಡ. ಈಗ ಸ್ವಲ್ಪ ವಾತಾವರಣ ತಿಳಿಯಾಗ್ತಿದೆ, ಆದಷ್ಟು ಬೇಗ ಎಲ್ಲ ಸರಿ ಆಗುತ್ತೆ. ಇಲ್ಲಾಂದ್ರೆ ನಾನೇ ಫೋನ್ ಮಾಡಿ ಅವ್ರ ಹತ್ರ ಮಾತಾಡ್ತೀನಿ. ನಿನ್ನಂತ ಫ್ರೆಂಡ್ ಇಲ್ಲ ಅಂತ ದೊಡ್ಡ ಮಾತಾಡ್ದೆ, ಇವಾಗ ನೋಡಿದ್ರೆ ಹಂಗಿಸ್ತಾ ಇದ್ಯಾ? ನಿನ್ ಸವಾಸನೇ ಅಲ್ಲ ಕಣ. ಇವಾಗೇನು ಎಲ್ಲ ಸರಿ ಹೋಗ್ಬೇಕು ತಾನೆ? 1 ನಿಮಿಷ ಇರು. ಯಾರ್ಗೆ ಮಾಡ್ತಾ ಇದ್ಯಾ? ಹಲೋ, ಯಾರು? MD ಸಾಹೇಬ್ರೆ, ಸಿಟ್ಟಾಗ್ಬಿಡಿ, 1 ನಿಮಿಷ ಮಾತಾಡ್ಬೇಕಿತ್ತು. ನಾನ್ ಬಿಸಿ ಇದೀನಿ, ಈಗ ಮಾತಾಡಕ್ಕಾಗಲ್ಲ. ಹಲೋ ಪ್ಲೀಸ್ ಫೋನ್ ಕಟ್ ಮಾಡ್ಬಿಡಿ. ನಿಮಗೆ ನನ್ ಮೇಲೆ ಕೋಪ ಬಂದಿದೆ ಅಂತ ಗೊತ್ತು. ನೆನ್ನೆ ನಮ್ಮ ಮನೇಲಿ ಏನೇನೋ ಟೆನ್ಷನ್ ಇತ್ತು, ನಾನ್ ಬೇರೆ ನಿಮ್ ಹತ್ರ ಆಶಾಗ್ ಮಾತಾಡ್ದೆ. ಐ ಆಮ್ ರಿಯಲಿ ಸಾರಿ. ಪ್ಲೀಸ್ ಅದ್ ನಮ್ ಮೈಂಡಲ್ಲಿ ಇಟ್ಕೋಬೇಡಿ. ನಿಜವಾಗ್ಲೂ ನಾನ್ ನಿಮ್ ಹತ್ರ ಕನ್ಫೆಸ್ ಮಾಡ್ಕೋತೀನಿ, ನನ್ ಕಡೆಯಿಂದ ಏನೇ ತಪ್ಪಾಗಿದ್ರು ಐ ಆಮ್ ಎಕ್ಸ್ಟ್ರೀಮ್ಲಿ ವೆರಿ 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 ಸಾರಿ. ಈ ರಿಜಿಸ್ಟರ್ ಮ್ಯಾರೇಜ್ ವಿಷಯದಲ್ಲಿ ಸತ್ಯವಾಗ್ಲೂ ನಂದೇನು ತಪ್ಪಿಲ್ಲ. ಆದ್ರೆ ನನ್ ತಪ್ಪಿರೋದು ಒಂದೇ, ಅದು ನಿಮ್ ಅಣ್ಣನ್ ಮದ್ವೆ ಅಂತ ನಿಮಗ್ ಹೇಳ್ದೆ ಇರೋದು. ಯಾಕೆ ಹೇಳಿಲ್ಲ ಅಂತ ಕೇಳ್ಬೋದಲ್ವಾ? ಹೇಳಿ. ನಿಮ್ ಫ್ಯಾಮಿಲಿಗೆ ನಾವ್ ಮಿಡಲ್ ಕ್ಲಾಸ್ ಜನ ಅಂತ ಸ್ವಲ್ಪ ಅಸಡ್ಡೆ ಇರಬಹುದು, ಆದ್ರೆ ನಾವ್ ಮಿಡಲ್ ಕ್ಲಾಸ್ ಜನ ಹೇಗ್ ಗೊತ್ತಾ? ನಮ್ಗೆ ಹಣ ಆಸ್ತಿಗಿಂತ ಹೆಚ್ಚಾಗಿ ನಮಗಿರೋದು ಜೀವನದ ಭಯ. ನಾಳೆ ಏನಾಗ್ಬಿಡುತ್ತೋ ಅನ್ನೋ ಆತಂಕ. ಅದು ನಂಬಿಕೆ ದ್ರೋಹ ಅಲ್ಲ, ಪಾಪ, ಭಯ. ಏನಾದ್ರೂ ಕಾರಣದಿಂದ ಈ ಪ್ರಪೋಸಲ್ ಬಿದ್ದು ಹೋದ್ರೆ ನಾಳೆ ದಿನ ಸಫರ್ ಆಗೋದು ಭವಾನಿ ಮನೆಯವರು. ಸಿಂಧು ಯಾವತ್ತೂ ಚೀಟ್ ಮಾಡೋಳಲ್ಲ, ಅವಳನ್ನ ನೀನ್ ನಂಬಿ. ಅಥರ್ವ ಅಮೆರಿಕಕ್ಕೆ ಹೋಗ್ತೀನಿ ಅಂದಾಗ ನನ್ನ ಅಕ್ಕನ ಜೀವನ ಮತ್ತೆ ಭವಿಷ್ಯದ ಬಗ್ಗೆ ಭಯ ಶುರುವಾಯ್ತು. ನನ್ನ ಅಕ್ಕ ಮತ್ತೆ ಅಥರ್ವನ್ ಸಂಬಂಧ ಶಾಶ್ವತವಾಗಿರ್ಲಿ ಅಂತ ನಾನೀ ರಿಜಿಸ್ಟರ್ ಮ್ಯಾರೇಜು ಪ್ಲಾನ್ ಮಾಡ್ದೆ. ಹಾಗಂತ ಅಥರ್ವ ಅವ್ರ ಬಗ್ಗೆ ನನಗ್ ನಂಬಿಕೆ ಇಲ್ಲ ಅಂತಲ್ಲ, ಆದ್ರೆ ಅಲ್ಲಿಗೆ ಹೋದ್ಮೇಲೆ ಏನ್ ಬೇಕಾದ್ರೂ ಆಗ್ಬೋದು ಅಲ್ವಾ? ಅವರಿಬ್ರು ಪ್ರೀತಿಗೂ ಯಾವುದೇ ರೀತಿಯ ಅಡ್ಡಿ ಆತಂಕ ಬರಬಾರ್ದು ಅಂತ ಒಂದ್ ಸಣ್ಣ ಸೇಫ್ಟಿ ಮೆಷರ್ ತಗೊಂಡೆ. ಇದರಿಂದ ನಿಮಗ್ ಹರ್ಟ್ ಆಗಿದ್ರೆ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ಆದ್ರೆ ನೋಡಿ, ಆದ್ರೆ ಗೀದ್ರೆಲ್ಲ ಏನು ಬೇಡ, ಬೇಕಾದ್ರೆ ನನ್ ಮೇಲೆ ಆಕ್ಷನ್ ತಗೊಳ್ಳಿ. ಪಾಪ ರಾಕೇಶನ್ ಮೇಲೆ ಸಿಟ್ಟು ತೋರ್ಸ್ಕೋಬೇಡಿ. ಇದಕ್ಕೂ ರಾಕೇಶಂಗೂ ಯಾವ ಸಂಬಂಧನೂ ಇಲ್ಲ. ಅವನನ್ನ ಮತ್ತೆ ನಿಮ್ ಕಂಪನಿಗೆ ಜಾಯಿನ್ ಮಾಡ್ಕೊಳ್ಳಿ ಪ್ಲೀಸ್. ನೀವೇ ನನ್ನನ್ನ ಕ್ಷಮಿಸಿದೀನಿ ಅಂತ ಹೇಳೋದ್ ಬೇಡ, ಮತ್ತೆ ನೀವು ಅವನಿಗೆ ಕೆಲ್ಸ ಕೊಟ್ರೆ ನೀವು ಕ್ಷಮಿಸಿದಿರ ಅಂತ ನಾನು ಅರ್ಥ ಮಾಡ್ಕೋತೀನಿ. ಥ್ಯಾಂಕ್ಸ್ ಫಾರ್ ಯೋರ್ ವ್ಯಾಲ್ಯೂಬಲ್ ಟೈಮ್. ಬಾಯ್. ಏನೇ ಸಿಂಧು, 1 ನಿಮಿಷದಲ್ಲಿ ಇಷ್ಟೆಲ್ಲ ಮಾತಾಡ್ಬಿಟ್ಟೆ, ನಿಂಗೊಂಚೂರು ಭಯ ಆಗ್ಲಿಲ್ವಾ? ಸತ್ಯ ಹೇಳೋದಕ್ಕೆ ಯಾಕೋ ಭಯ ಆಗ್ಬೇಕು? ಇರೋ ವಿಷಯನ ಸಮಾಧಾನವಾಗಿ ಹೇಳಿದ್ರೆ ಯಾರೇ ಆಗ್ಲಿ ಖಂಡಿತ ಒಪ್ಕೊಂಡು ಐಸ್ ತರ ಕರ್ಗೋಗ್ಬಿಡ್ತಾರೆ. ಸುಮ್ನಿರಿಯಪ್ಪ, ನನ್ ಮಾತಿಗೆ ಯಾರಾದ್ರೂ ಕರ್ಗೋ ಹಾಗಿದ್ರೆ ಮೊದ್ಲು ನಿಮ್ ಹೆಂಡತಿನೇ ಕರ್ಗೋಗ್ಬೇಕಾಗಿತ್ತು. ಆದ್ರೆ ನಿಮ್ ವೈಫು ನನ್ನ ಅರ್ಥನೇ ಮಾಡ್ಕೊಳಲ್ಲ. ಏನಾಯ್ತು? ನನ್ನ ಮತ್ತೆ ಕಂಪ್ನಿ ರೀಜಾಯಿನ್ ಮಾಡ್ಕೊಂಡಿಯರ್ ಕಣೆ. ಆಲ್ ದ ಬೆಸ್ಟ್ ಕಣೋ. ಇರು, ನಾನು ಇವಾಗ್ಲೇ ವಿರಾಟ್ಗೆ ವಾಯ್ಸ್ ಮೆಸೇಜ್ ಹಾಕ್ತೀನಿ. MD ಸಾಹೇಬ್ರೆ, ಥ್ಯಾಂಕ್ ಯು ಅಂದ್ರೆ ಬರೀ ಮಾತಾಗುತ್ತೆ, ನೀವ್ ನನ್ನ ಕ್ಷಮಿಸಿದಿರಾ ಅಂತ ಕನ್ಫರ್ಮ್ ಆಯ್ತು. ಯು ಆರ್ ಸೋ ಕೈಂಡ್. ಥ್ಯಾಂಕ್ ಯು ಸೋ ಮಚ್. ನೋಡ್ದ್ಯಾಪ, ಎಲ್ಲ ಒಳ್ಳೇದೇ ಆಗ್ತಿದೆ. ಹುಡುಗನ ಹೆಸರು ಅಥರ್ವ, ಹುಡುಗಿ ಹೆಸರು ಈಶಾನಿ. ಇಬ್ಬರದು ಅಮೆರಿಕದಲ್ಲಿ ಮದುವೆ ಆಗ್ಬೇಕಾಗಿದೆ. ಒಂದ್ ವಾರ 15 ದಿನದ ಒಳಗಡೆ ಯಾವ್ದು ಒಳ್ಳೆ ಮುಹೂರ್ತ ಇದೆ ನೋಡಿ ಡೇಟ್ ಫಿಕ್ಸ್ ಮಾಡ್ಕೊಡಿ. ಕೊಡಿ.
ಎರಡು ಜಾತಕನೂ ಹೊಂದಾಣಿಕೆ ಆಗುತ್ತೆ, ಆದ್ರೆ ಏನೇ ದೋಷ ಇದ್ರೂ ಪರಿಹಾರ ಪೂಜೆ ಮಾಡಿ ಮುಂದುವರಿಬೋದಲ್ವಾ? ಖಂಡಿತವಾಗ್ಲೂ ಅಮ್ಮ. ಹಾಗಿದ್ರೆ ಈ 15 ದಿನದ ಒಳಗಡೆ ಯಾವ್ದು ಒಳ್ಳೆ ಮುಹೂರ್ತ ಇದೆ ನೋಡಿ ಫಿಕ್ಸ್ ಮಾಡ್ಬಿಡಿ. ನಿಮ್ಗೇನು ಅಭ್ಯಂತರ ಇಲ್ಲ ಅಂದ್ರೆ ಏನು ದೋಷ ಇಲ್ಲದೆ ನಿರ್ವಿಘ್ನವಾಗಿ ನಡೆಯಲು ಒಂದು ಮುಹೂರ್ತ ಇದೆ, ಆದ್ರೆ ಅದು 2 ತಿಂಗಳ ನಂತರ. ಆ ಮುಹೂರ್ತದಲ್ಲಿ ಮದುವೆ ಮಾಡ್ಬೋದಲ್ವಾ? ನಮ್ಗೆ ಜಾಸ್ತಿ ಸಮಯ ಇಲ್ಲ ಪುರೋಹಿತ್ರೆ, ಅದಕ್ಕೆ ಒತ್ತಾಯ ಮಾಡ್ತಿರೋದು. ಈ 15 ದಿನದಲ್ಲಿ ಮದ್ವೆ ನಡಿಲೇಬೇಕು. ಹಾಗಿದ್ರೆ ನೀವು ಪರಿಹಾರ ಪೂಜೆ ಮಾಡಿಸಿ, ನಾನು 15 ದಿನದಲ್ಲಿ ಮುಹೂರ್ತ ಇಟ್ಕೊಡ್ತೀನಿ. ಸರಿ ಗುರುಗಳೇ. ಓಂ ನಮಃ ಶಿವಾಯ. ತಗೊಳ್ಳಿ ತಾಯಿ. ತಾಯಿ ನಿರ್ವಿಘ್ನವಾಗಿ ನಡೀಲಿ ಅಂತ ಆ ದೇವರ ಹತ್ರ ಇಟ್ಟು ಪೂಜೆ ಮಾಡಿಸಿ, ಎಲ್ಲದನ್ನು ಮೀರಿ ಆ ದೇವರಿದಾನೆ, ಎಲ್ಲ ಒಳ್ಳೇದ್ ಮಾಡ್ತಾನೆ. ಆಗ್ಲಿ ಪುರೋಹಿತ್ರೆ. ನಮಸ್ಕಾರ. ನನ್ ಮಗ ಅಥರ್ವ ಈಶಾನಿ ಮದ್ವೆಗೆ ಯಾವ ತೊಡಕು ಬರ್ದಿರೋ ಹಾಗೆ ಅರ್ಚನೆ ಮಾಡಿ. ಆಂಟಿ, ಭವಾನಿ, ನಿಮ್ ಹೆಸರಲ್ಲೇ ಪೂಜೆ ಮಾಡಿಸ್ತಾ ಇದ್ದೆ. 100 ವರ್ಷ ಆಯುಸ್ ನಿಂಗೆ. ಎಲ್ಲ ನಿಮ್ಮ ಆಶೀರ್ವಾದ ಅಜ್ಜಿ. ಏನು ಅಥರ್ವಂಗೆ ನಿನಗೆ ಒಳ್ಳೇದಾಗ್ಲಿ ಅಂತ ಅರ್ಚನೆ ಮಾಡ್ಸೋಕ್ ಬಂದ್ಯಾ? ತಗೊಳ್ಳಿ ಅಮ್ಮವ್ರೆ, ನಿಮ್ಮ ಮಗ ಅಥರ್ವನ ಮದುವೆಗೆ ಯಾವುದೇ ಅಡ್ಡಿ ಆತಂಕಗಳು ಬರದೇ ಇರಲಿ ಅಂತ ಆ ಭಗವಂತನಲ್ಲಿ ಅರ್ಚನೆ ಮಾಡಿದ್ದೀನಿ. ಓಂ ನಮೋ ಮಹಾದೇವಾಯ ನಮೋ ನೀಲಕಂಠಾಯ. ಓಂ ನಮಃ ಶಿವಾಯ. ಹಲೋ ಸರ್, ನಾನ್ ರಾಕೇಶ್. ಹೇ ರಾಕೇಶ್, ಹೇಗಿದೀಯಾ? ಕೂತ್ಕೋ. ಥ್ಯಾಂಕ್ ಯು ಸರ್. ಹಾಗೆ ಸಾರಿ ಸರ್. ಥ್ಯಾಂಕ್ಸ್ ಓಕೆ, ಬಟ್ ಸಾರಿ ಯಾಕೆ? ನನ್ನಿಂದಾಗಿರೋ ತಪ್ಪಿಗೆ ಸರ್. ಅಯ್ಯೋ, ನೀನ್ ಅದನ್ನ ಇನ್ನು ಮನ್ಸಲ್ಲಿ ಇಟ್ಕೊಂಡಿದ್ಯಾ ರಾಕೇಶ್? ನಾನ್ ಅದನ್ನೆಲ್ಲ ಮರೆತು ಯಾವುದೋ ಕಾಲ ಆಗೋಯ್ತು. ಅದ್ ಬಿಡು, ಈಗ ಆಫೀಸಲ್ಲಿ ಏನ್ ನಡೀತಾ ಇದೆ? ಎನಿ ಪ್ರಾಬ್ಲಮ್? ಎಲ್ಲಾ ಕೆಲ್ಸಗಳು ಸರಿಯಾಗಿ ಆಗ್ತಾ ಇದೆ ತಾನೆ? ಒಂದ್ ನಿಮಿಷ ಸರ್. ಸರ್, ಅದಕ್ಕೂ ಮುಂಚೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಏನದು? ಆಫೀಸ್ ವಿಚಾರನಾ? ಹಾ ಸರ್, ಆಫೀಸ್ ವಿಚಾರನ. ಈ ಗಲಾಟೆಗಳಾಗೋಕ್ಕೂ ಮುಂಚೆ ಸಿಂಧುಗೆ ಕೆಲವೊಂದು ಕೆಲಸಗಳು ವಹಿಸಿದ್ರಂತಲ್ಲ ಸರ್, ಅದ್ರ ಬಗ್ಗೆ ಮಾತಾಡೋದಕ್ಕೆ ಸಿಂಧು ಹೇಳಿ ಕಳ್ಸಿದಾಳೆ ಸರ್. ಹಾ ಹೌದು, ಕೆಲವೊಂದು ಟಾಸ್ಕ್ ಹೇಳಿದೆ ಸಿಂಧುಗೆ. ಆಗಿದೆಯಂತ? ಸರ್, ನೀವು ಹೇಳ್ದಷ್ಟು ಕೆಲಸಗಳನ್ನ ಅವಳು ಮಾಡಿ ಮುಗಿಸಿಯಾಳಂತೆ ಸರ್. ಅದು ನಿಮಗೆ ಮೇಲ್ ಕೂಡ ಮಾಡಿದಾಳಂತೆ ಸರ್. ವಾವ್, ವೆರಿ ಗುಡ್, ವೆರಿ ನೈಸ್. ಅದೌದು, ಡ್ರಾಯಿಂಗ್ ಸ್ಕೆಚ್ ಎಲ್ಲ ಆಗಿದೆಯಂತ? ಹಾ ಸರ್, ಡ್ರಾಯಿಂಗ್ ಸ್ಕೆಚ್ ಎಲ್ಲ ಮಾಡಿ ಮುಗಿಸಿಯಾಳೆ. ನಾನೇ ಆಫೀಸಿಗೆ ತಗೊಂಡೋಗಿ ಕೊಟ್ಟು ಬಂದೆ. ಹೌದಾ? ವೆರಿ ನೈಸ್. ಹಾಗೇನೆ ಮಿನೇಚರ್ ಮಾಡಕ್ ಹೇಳಿದ್ರಂತಲ್ಲ ಸರ್, ಅದು ಕೂಡ ರೆಡಿ ಆಗಿದೆ. ಅದನ್ನು ನಾನು ಆಫೀಸಿಗೆ ಸಬ್ಮಿಟ್ ಮಾಡಿ ಬಂದಿದ್ದೀನಿ. ನೀವು ಓಕೆ ಅಂದ್ರೆ ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡ್ಬೋದು ಸರ್. ಪಾಪ, ನಾನೇ ಮಿಸ್ಟೇಕ್ ಮಾಡ್ಕೊಂಡೆ ಅಂತ ಅನ್ಸುತ್ತೆ. ಇಂಥ ಸಿಚುವೇಶನಲ್ಲೂ ಅವಳಿಗೆ ವಹಿಸಿದ ಜವಾಬ್ದಾರಿನ ಮಾಡಿ ಮುಗಿಸಿದಾಳಲ್ವಾ, ನಿಜವಾಗ್ಲೂ ಶೀಸ್ ಗ್ರೇಟ್. ನನಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಪಾಪ, ಅವಳು ನನ್ನ ಹತ್ರ ಸಾರಿ ಕೇಳಿದ್ಲು. ನಾನೇ ರೂಡಾಗಿ ಮಾತಾಡಿಸ್ದೆ. ರಾಕೇಶ್, ನೀನ್ ಈಗಲೇ ಸಿಂಧು ಕಾಲ್ ಮಾಡು, ನಾನು ಅವಳ ಹತ್ರ ಮಾತಾಡಬೇಕು. ಓಕೆ ಸರ್.